ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಹಳ್ಳಿ ಹಸಿವು ಯೂಟ್ಯೂಬ್ ಚಾನಲ್. ಮಳೆಗಾಲ ಶುರುವಾದರೆ ಸಾಕು, ಈ ಭೂಮಿ ತಾಯಿ ಹಚ್ಚ ಹಸಿರಿನಿಂದ ಕಂಗೊಳಿಸುವುದನ್ನು ನೋಡೋದೇ ಒಂಥರ ಕಣ್ಣಿಗೆ ಹಬ್ಬ ಅಲ್ವಾ. ಇಲ್ಲಿ ನೋಡಿ ನಮ್ಮ ರಂಬೂಟಾನ್ ಗಿಡಗಳು ಎಷ್ಟು ಚೆನ್ನಾಗಿ ಫಲ ಬಿಟ್ಟಿದೆ ಎಂದು. ಈ ಸುತ್ತಲೂ ಹಸಿರು ತುಂಬಿದ ಪ್ರದೇಶದಲ್ಲಿ ಕೆಂಪು ಕೆಂಪು ಬಣ್ಣದ ಹಣ್ಣುಗಳು ಒಂಥರ ನೋಡಲಿಕ್ಕೆ ತುಂಬ ಚೆಂದ ಕಾಣಿಸ್ತದೆ ನೋಡಿ. ನಾನಿವತ್ತು ಈ ತಾಜಾ ಹಣ್ಣುಗಳಿಂದ ಒಂದು ಸೂಪರಾದ ಒಂದು ಹೆಲ್ತಿ ಜ್ಯೂಸ್ ಮಾಡಿ ತೋರಿಸ್ತೇನೆ ನೋಡಿ. ಮೊದಲಿಗೆ ಒಂದಷ್ಟು ಹಣ್ಣುಗಳನ್ನು ಕೊಯ್ದುಕೊಂಡು ಬಂದು ಅದನ್ನೆಲ್ಲ ಸಿಪ್ಪೆ ತೆಗೆದು ಅದರ ಒಳಗಿನ ತಿರುಳನ್ನು ಬೇರ್ಪಡಿಸ್ಕೊಳ್ಬೇಕು. ಇದರ ಒಳಗೆ ಸಣ್ಣ ಸಣ್ಣ ಬೀಜಗಳಿರ್ತದೆ. ಕೆಲವೊಂದು ಬೀಜಗಳು ಅಷ್ಟೊಂದು ಬಲಿತಿರುವುದಿಲ್ಲ. ಆ ಬೀಜಗಳನ್ನು ನಾವು ಹಾಗೆ ತಿನ್ಬಹುದು ಕೂಡ, ಏನು ತೊಂದರೆ ಇಲ್ಲ. ಆದರೆ ನಾವೀಗ ಇದನ್ನು ಜ್ಯೂಸ್ ಮಾಡಿಕೊಳ್ಳೋದ್ರಿಂದ ಇದರೊಳಗಡೆ ಬೀಜ ಅಲ್ಲಲ್ಲಿ ಸಿಕ್ಕಿದರೆ ಗ್ರೈಂಡ್ ಮಾಡಿಕೊಳ್ಳಿಕ್ಕೂ ಕಷ್ಟ, ಇನ್ನು ಜ್ಯೂಸ್ ಕುಡಿಯುವಾಗಲೂ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂಥೇಳಿ ನಾನು ಇದನ್ನು ಮೊದಲೇ ಹಣ್ಣನ್ನು ಬೇರ್ಪಡಿಸಿ ಅದರೊಳಗಿನ ಬೀಜವನ್ನು ಕೂಡ ಎಲ್ಲನೂ ತೆಗಿತಾ ಇದ್ದೇನೆ. ಇದಕ್ಕೆ ನಾನು ಮೊದಲೇ ನೆನೆಸಿಟ್ಟಂತಹ ಬಾದಾಮಿ ಮತ್ತು ಒಣ ದ್ರಾಕ್ಷಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮೊದಲಿಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಇದಕ್ಕೆ ಇನ್ನು ಎಕ್ಸ್ಟ್ರಾ ಪಿಸ್ತಾ ಮತ್ತು ಗೋಡಂಬಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಮಾತ್ರ ದ್ರಾಕ್ಷಿ ಹಾಗೂ ಬಾದಾಮಿಯನ್ನು ಮಾತ್ರ ಯೂಸ್ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಮೊದಲಿಗೆ ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ಇಲ್ಲಿ ನಾನು ನೆನೆ ಹಾಕುವಾಗ ಸ್ವಲ್ಪ ಲೇಟ್ ಆಗಿದೆ, ಬೇಗನೆ ನಾನು ಅದನ್ನು ಜ್ಯೂಸ್ ಮಾಡಿಕೊಳ್ಳಿಕ್ಕೆ ಯೂಸ್ ಮಾಡಿದ್ರಿಂದ ಇಲ್ಲಿ ಬಾದಾಮಿ ಅಷ್ಟು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಿಲ್ಲ. ಇವಾಗ ನಾನು ಇದಕ್ಕೆ ಆವಾಗಲೇ ನಾವು ಕಟ್ ಮಾಡಿದ್ದಂತಹ ರಂಬೂಟಾನ್ ಹಣ್ಣೇನಿತ್ತು ಅದನ್ನೆಲ್ಲನೂ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ತುಂಬ ಹೆಚ್ಚಾಗಿ ಗ್ರೈಂಡ್ ಮಾಡಬೇಕು ಅಂತ ಇಲ್ಲ, ಒಂದೆರಡು ಸುತ್ತು ಚೆನ್ನಾಗಿ ತಿರುಗಿಸಿಕೊಂಡ್ರೂ ಸಾಕು. ಇದು ಹಣ್ಣು ತುಂಬ ಸ್ಮೂತಾಗಿರೋದ್ರಿಂದ ಹೆಚ್ಚು ಗ್ರೈಂಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಈ ಜ್ಯೂಸ್ಗೆ ಹೆಚ್ಚು ಸಕ್ಕರೆ ಸೇರಿಸುವ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ಒಣ ದ್ರಾಕ್ಷಿ ಹಾಗೂ ರಂಬೂಟಾನ್ ಹಣ್ಣಿನ ಸಿಹಿಯೇ ಆಲ್ಮೋಸ್ಟ್ ಇದರಲ್ಲಿ ಇರ್ತದೆ. ಆದರೆ ನಾವಿದಕ್ಕೆ ಮತ್ತೆ ಹಾಲು ಸೇರಿಸಲಿಕ್ಕೆ ಇರೋದ್ರಿಂದ ಸ್ವಲ್ಪ ಸಿಹಿ ಕಡಿಮೆ ಅಂತ ಅನಿಸ್ಬೋದು. ಹಾಗೇನಾದರೂ ನಿಮಗೆ ಸಿಹಿ ಬೇಕು ಅಂತ ಇದ್ದರೆ ಮಾತ್ರ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ, ಇಲ್ಲದಿದ್ದರೆ ಸಕ್ಕರೆ ಸೇರಿಸುವ ಅಗತ್ಯ ಇಲ್ಲ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ಸೇರಿಸಿದ್ದೇನೆ. ಸೊ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡು ಮತ್ತೆ ಒಂದೆರಡು ಸುತ್ತು ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ. ಇದು ಹಾಲು ಹಾಕಿದ ಮೇಲೆ ನಾವು ಗ್ರೈಂಡ್ ಮಾಡುವಾಗ ಈ ಹಾಲು ತುಂಬ ನೊರೆ ನೊರೆಯಾಗಿ ಜ್ಯೂಸ್ನ ಟೇಸ್ಟು ಒಳ್ಳೆಯದಾಗ್ತದೆ, ನೋಡಲಿಕ್ಕೂ ಚೆನ್ನಾಗಿರ್ತದೆ. ಇಲ್ಲಿ ಫೈನಲಿ ನಮ್ಮ ಜ್ಯೂಸ್ ಈಗ ರೆಡಿಯಾಗಿದೆ. ತಾಜಾ ರಂಬೂಟಾನ್ ಹಣ್ಣಿನ ಜ್ಯೂಸ್ ನಮ್ಮ ಮುಂದೆ ಈಗ ಸವಿಯಲು ಸಿದ್ಧವಾಗಿದೆ ನೋಡಿ. ನೀವಿದಕ್ಕೆ ಐಸ್ ಕ್ಯೂಬ್ಗಳನ್ನು ಕೂಡ ಹಾಕ್ಕೊಳ್ಬೋದು. ನಾನಿದು ಮಳೆಗಾಲ ಅಂಥೇಳಿ ಐಸ್ ಹಾಕ್ತಾ ಇಲ್ಲ. ನಾವು ಆವಾಗಲೇ ಕಟ್ ಮಾಡಿಕೊಂಡಿರ್ತೇವಲ್ವ ರಂಬೂಟಾನ್ ಹಣ್ಣು, ಅದರದ್ದು ಒಂದು ಸ್ವಲ್ಪ ಪೀಸನ್ನು ಈ ಜ್ಯೂಸ್ಗೆ ಕೊನೆಗೆ ಸೇರಿಸ್ಕೊಂಡ್ರೆ ಇನ್ನಷ್ಟು ಚೆನ್ನಾಗಿರ್ತದೆ ಕುಡಿಲಿಕ್ಕೆ. ನಾನಿಲ್ಲಿ ಪೂರ್ತಿ ರಂಬೂಟಾನ್ ಹಣ್ಣನ್ನು ಜ್ಯೂಸ್ನ ಮೇಲ್ಗಡೆ ಹಾಕಿದರೆ ನೋಡಲಿಕ್ಕೆ ಚೆನ್ನಾಗಿರ್ತದೆ ಅನ್ನುವ ಉದ್ದೇಶದಿಂದ ಹಾಕಿದೆ. ಆದರೆ ಏನಾಯಿತು ಅಂತ ಹೇಳಿದರೆ ರಂಬೂಟಾನ್ ಹಣ್ಣೆಲ್ಲ ಜ್ಯೂಸ್ನ ಒಳಗಡೆ ಮುಳುಗೋಯ್ತು. ಫೈನಲಿ ನಮ್ಮದು ರಂಬೂಟಾನ್ ಹಣ್ಣಿನ ಗಿಡದ ಹತ್ತಿರ ರಂಬೂಟಾನ್ ಹಣ್ಣಿನ ಜ್ಯೂಸ್. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತೆಂದು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.